ವಿದ್ಯಾರ್ಥಿಗಳೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯಾವುದೇ ಕೆಟಗರಿ ಇರಿ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ OBC ವಿದ್ಯಾರ್ಥಿಗಳು ಅಥವಾ ಮೈನಾರಿಟಿ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ ನೀವು ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಹಾಸ್ಟೆಲ್ ಅರ್ಜಿ ಪೋಸ್ಟ್ ಮೆಟ್ರಿಕ್ಕು ಆಗಸ್ಟ್ 5ರವರೆಗೆ ಡೇಟ್ ಇದೆ. ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ST ಡಿಪಾರ್ಟ್ಮೆಂಟ್ದು ಆಗಸ್ಟ್ 31ರವರೆಗೆ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ನೀವು ಏನು ಮಾಡ್ಬೇಕಪ್ಪ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ನಿಮ್ದು ಯಾವುದೇ ಕ್ಯಾಸ್ಟ್ ಇರಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಿಗೂ ಹಾಸ್ಟೆಲ್ ಅರ್ಜಿ ಸಲ್ಲಿಸಿ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಈಗ ನೋಡಿ OBCದು PUC ಹಾಸ್ಟೆಲ್ ಅರ್ಜಿ ಮುಕ್ತಾಯವಾಗಿದೆ. PUC ITI ಡಿಪ್ಲೊಮ್ದು ಅವರು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಹಾಕ್ಬೋದು. ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂತ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಅದೇ ರೀತಿ BCWD ಅಂದರೆ BCM ಹಾಸ್ಟೆಲ್ದು ಆಲ್ರೆಡಿ ಡೇಟ್ 2 ಪ್ರೀ ಮೆಟ್ರಿಕ್ ಕ್ಲೋಸ್ಡ್ ಆಗಿದೆ, ಪೋಸ್ಟ್ ಮೆಟ್ರಿಕ್ ಕ್ಲೋಸ್ಡ್ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಯದ್ದು ಇನ್ನೂ ಪ್ರಾರಂಭವಿದೆ. ಅದು ನೋಡಿ ಸಮಾಜ ಕಲ್ಯಾಣ ಇಲಾಖೆ ಲಾಗಿನ್ ಕೊಟ್ಟಿದ್ದಾರೆ. ಅದು ಆಗಸ್ಟ್ 31ರವರೆಗೆ ಅವಕಾಶ ಇದೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾವುದೇ ಕ್ಯಾಸ್ಟ್ ಇರಲಿ ಯಾವುದೇ ಪ್ರವರ್ಗ ಇರಲಿ, ಎಕ್ಸಾಂಪಲ್ BCM ಹಾಸ್ಟೆಲ್ ಅಂದರೆ OBC ವಿದ್ಯಾರ್ಥಿ ಆಗಿದ್ದರೆ BCM ಹಾಸ್ಟೆಲಲ್ಲಿ 100 ಸೀಟ್ ಇದ್ದರೆ 25 ಸೀಟು ಇತರೆ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಇಲ್ಲಿ 75 OBC ವಿದ್ಯಾರ್ಥಿಗಳಿಗೆ ಪ್ಲಸ್ 25 ಇತರೆ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಆ್ಯಂಡ್ ದೆನ್ SC ಹಾಸ್ಟೆಲ್ ಆಗಿದ್ದರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಆಗಿದ್ದರೆ ಅಲ್ಲಿ 100 ಸೀಟ್ ಇದ್ದರೆ ಅಲ್ಲಿ ಸೇಮು 100 ಇದ್ದರೆ ಇಲ್ಲಿ ಏನಾಗುತ್ತಪ್ಪ 75 SC ವಿದ್ಯಾರ್ಥಿಗಳಿಗೆ 25 OBC ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ, ಅಂದರೆ ಇತರೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಸೇಮ್ ST ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಲಿ 100 ಸೀಟ್ ಇದ್ದರೆ 75 OBC ST ವಿದ್ಯಾರ್ಥಿಗಳಿಗೆ 25 ಇತರೆ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಅದೇ ರೀತಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇದ್ದರೆ ಅಲ್ಲಿ 100 ಸೀಟ್ ಇದ್ದರೆ ಸೇಮು 75 ಪ್ಲಸ್ 25 ಅಂದರೆ 25% ಅದು ರಿಸರ್ವೇಷನ್ ಇರುತ್ತೆ. ಯಾವುದೇ ಇಲಾಖೆ ಇರಲಿ ಆ ಇಲಾಖೆಯ ವಿದ್ಯಾರ್ಥಿಗಳಿಗೆ, ಅಂದರೆ ಉದಾಹರಣೆಗೆ BCM ಇಲಾಖೆ ಆಗಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದ್ದರೆ ಆ ಇಲಾಖೆಯ ವಿದ್ಯಾರ್ಥಿಗಳಿಗೆ 75%, ಉಳಿದ ವಿದ್ಯಾರ್ಥಿಗಳಿಗೆ 25% ರಿಸರ್ವೇಷನ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲ ಡಿಪಾರ್ಟ್ಮೆಂಟಿಗೂ ಹಾಸ್ಟೆಲಿಗೆ ಅರ್ಜಿ ಹಾಕಿ. ಇದರಿಂದ ಲಾಭ ಏನಾಗಪ್ಪ ಅಂದರೆ ನೋಡಿ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ನಿಮಗೆ ಹಾಸ್ಟೆಲ್ ಸೀಟ್ ಸಿಕ್ಕರೆ ಅನುಕೂಲವಾಗಿಬಿಡುತ್ತೆ. ಒಂದೊಂದು ವೇಳೆ ಏನಾಗ್ಬಿಡುತ್ತೆ, ಈಗ ನಿಮ್ಮ ಕಾಲೇಜು ಇಲ್ಲಿ BCM ಹಾಸ್ಟೆಲ್ಲು, ಪರಿಶಿಷ್ಟ ಪಂಗಡ ಹಾಸ್ಟೆಲ್ಲು ಅಂದರೆ SWD ಸಮಾಜ ಕಲ್ಯಾಣ ಹಾಸ್ಟೆಲ್ಲು ಮತ್ತು ST ಡಿಪಾರ್ಟ್ಮೆಂಟ್ದು ಹಾಸ್ಟೆಲ್ಲು, ಮೈನಾರಿಟಿ ಹಾಸ್ಟೆಲ್ಲು ಅಂದ್ಕೊಳ್ಳಿ. ಈಗ ನಿಮ್ಮ ಎಕ್ಸಾಂಪಲ್ ನಿಮ್ಮ ಕಾಲೇಜು ಎಲ್ಲ ಹಾಸ್ಟೆಲ್ಲು BCM ಹಾಸ್ಟೆಲ್ 10 ಕಿಲೋಮೀಟರ್ ಇರುತ್ತೆ, SWD 15 ಕಿಲೋಮೀಟರ್ ಇರುತ್ತೆ, ST ಅಂದರೆ ಪರಿಶಿಷ್ಟದ್ದು ಒಂದು 12 ಕಿಲೋಮೀಟರ್ ಇರುತ್ತೆ, ಮೈನಾರಿಟಿ ಕೇವಲ 2 ಅಥವಾ 3 ಕಿಲೋಮೀಟರ್ದಲ್ಲಿರುತ್ತೆ. ಅಂಥ ಟೈಮ್ನಲ್ಲಿ ನೀವು ಮೈನಾರಿಟಿ ಅರ್ಜಿ ಹಾಕಿ ಸೆಲೆಕ್ಟ್ ಆದರೆ ಇದೇ ಹಾಸ್ಟೆಲ್ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಕಾಲೇಜಿಗೆ ಹೋಗ್ಬರ ಮಾಡ್ಬೋದು. ಈ ಉದ್ದೇಶದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗೂ ಅರ್ಜಿ ಹಾಕಿ ಇದರ ಸೌಲಭ್ಯವನ್ನು ಪಡ್ಕೊಳ್ಳಿ. ಯಾರೂ ಕೂಡ ನಾವು ಅಲ್ಲಿ ಯಾಕೆ ಅರ್ಜಿ ಹಾಕ್ಬೇಕು ಬಿಡು ನಮ್ಮ BCM ಬರುತ್ತೆ ಅಂತ, ಒಂದು ವೇಳೆ ನೀವು ಬರೀ BCM ಹಾಸ್ಟೆಲ್ಗೆ ಅರ್ಜಿ ಹಾಕಿದ್ದೆ ನಿಜ ಆದರೆ, ಒಂದು ವೇಳೆ ನಿಮ್ಮ ಇಲಾಖೆಗೆ ಮಾತ್ರ ಹಾಕಿದ್ದೆ ನಿಜ ಆದರೆ ಪರ್ಸೆಂಟೇಜ್ ಜಾಸ್ತಿ ನಿಂತಾಗ ನಿಮಗೆ ಹಾಸ್ಟೆಲ್ ಸಿಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ, ನಿಮ್ಮ ಲಕ್ ಇದ್ದರೆ ಸಿಕ್ಕರೆ ಅಲ್ಲಿ ಹೋಗಿ, ಇಲ್ಲಾಂದರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.